ಎಸ್ ಸರ್. ಮುಸಲ್ಮಾನರು ಯಾವ ಪಾರ್ಟಿ ಮೇಲೆ ಜಾಸ್ತಿ ನಂಬಿಕೆ ಮಾಡೋದು? ಕಾಂಗ್ರೆಸ್ ಪಕ್ಷ. 73 ವರ್ಷದಿಂದ ನಾವು ನಂಬಿಕೆ ಕಾಂಗ್ರೆಸ್ ಪಕ್ಷ ಮೇಲೆ ಮಾಡಿದ್ದೀವಿ, ವೋಟ್ ಕೊಡ್ತಾ ಇದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ. ಈಗ ನೋಡಿ, ಮೊನ್ನೆ ಹಿಜಾಬು ಮತ್ತು ಹಲಾಲು ಎಷ್ಟು ಎಲ್ಲ ಮುಸಲ್ಮಾನರ ಬಗ್ಗೆ ಇಶ್ಯೂ ಬಂತಲ್ಲ, ಆವಾಗ ಒಂದು ಪ್ರಶ್ನೆ ನಿಮ್ಮ ಕಡೆಯಿಂದ ಒಂದು ಸ್ಟೇಟ್ಮೆಂಟು ಇದು ಮಾಡ್ತಾ ಇರೋದು ತಪ್ಪು ಅಂತ ನೀವು ಯಾಕೆ ಸರ್ ಹೇಳಿಲ್ಲ ನೀವು? ನಾವೇನ್ ಇಲ್ಲಿ ಕಿತ್ತೋದ್ ನನ್ನ ಮಕ್ಕಳು ಮಾಡಕ್ಕೇನು ಕೆಲಸ ಇಲ್ಲದೆ ಸೇರ್ಕೊಂಡ್ಬಿಟ್ಟಿದ್ವಿ ಅನ್ಕೊಂಡಿದ್ಯಾ? ಅದೊಂದು ಮಾತು. ನೀವೇನು ಹೇಳ್ತಾ ಇದ್ದೀರಾ, ಕಾಂಗ್ರೆಸ್ ಮುಸಲ್ಮಾನರು ನಮ್ಮ ಪರವಾಗಿದ್ದಾರೆ ಅಂತ. ಒಳಗಡೆಯಿಂದ ನೀವು ಸ್ವಲ್ಪ ಡೀಪಾಗಿ ನೋಡಬೇಕು. ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿಲ್ಲ. ಯಾಕಂದ್ರೆ ಬೇರೆ ಸೆಕ್ಯುಲರ್ ಪಾರ್ಟಿ ತುಂಬಾ ಬಂದಿದೆ ಈಗ ಮುಸಲ್ಮಾನ್ ಪರವಾಗಿ ಮಾತಾಡಕ್ಕೆ. ಸೆಕ್ಯುಲರ್ ಪಾರ್ಟಿ ಅಂತ ಯಾವ್ದನ್ನ ಕರೀತೀರಿ? ಇದೆ ಸರ್. ಯಾವುದು? JDS ಇದೆ, ಮತ್ತೆ ಆಮ್ ಆದ್ಮಿ ಪಾರ್ಟಿ ಇದೆ, MIM ಇದೆ, ಇನ್ನು 4-5 ಪಾರ್ಟಿ ಬಂದಿದೆ ಸರ್. ಈಗ ಯೋಚನೆ ಮಾಡ್ಬೇಕು ನಾವು. ಯಾಕಂದ್ರೆ ನೋಡಿ, ನಾವು ವಿಶ್ವಾಸ ಕಾಂಗ್ರೆಸ್ ಮೇಲೆ ಮಾಡಿದ್ಮೇಲೆ ವಿಶ್ವಾಸ ದ್ರೋಹ ನಮ್ಮ ಮೇಲೆ ಯಾಕೆ ಆಗ್ತಾ ಇದೆ ಇಷ್ಟು? ಹಂಗನ್ಬಿಟ್ಟು ಅವ್ನ್ ಕರ್ಕೊಂಡ್ ತೊಡೆ ಮೇಲೆ ಮಲ್ಸಿಲ್ಲ ಅಲ್ಲಿ ಆಡಿ ಮಲ್ಗುಸ್ಲಾ? ಏನ್ ವಿಶ್ವಾಸ ದ್ರೋಹ? ಒಂದು ಪರವಾಗಿ ಇಷ್ಟು ಕಷ್ಟದಲ್ಲಿ ಇದೆ ಸರ್. ಒಂದನ್ನು ನಿಮ್ಮ ಇದಕ್ಕೆ ನಾವು ಬಂದಿದ್ವಿ ಎಷ್ಟೋ ಡಿಬೇಟ್ಗಳಿಗೆ. ಒಬ್ಬರು ಯಾರನ್ನ ಕಾಂಗ್ರೆಸ್ ಇಂದ ಬಂದ್ರ ನೀವೇ ಹೇಳಿ, ಬಂದು ಮಾತಾಡಿದ್ರ? ಚರ್ಚೆ ಬಗ್ಗೆ ಏನ್ ಮಾತಾಡ್ಲಿಲ್ಲ, ಒಂದು ಸ್ಟೇಟ್ಮೆಂಟ್ ಇಲ್ಲ. ಕುಮಾರಸ್ವಾಮಿ ಅವರು ಫಸ್ಟ್ ಹೇಳಿದ್ರು ಹಿಜಾಬ್ ನಮ್ಗೆ ಬೇಡ ಅಂತ ಹೇಳಿದ್ರು, ಆಮೇಲೆ ತಿರ್ಗಾ ಪರವಾಗಿಲ್ಲ ಒಂದು ಇದು ಮಾತೇ ಇದ್ರು. ಅವರು ಈಗ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ನೆಕ್ಸ್ಟ್ ವೋಟ್ ಬೇಕಂದ್ರೆ, ಮುಸಲ್ಮಾನರದು ವೋಟ್ ಬೇಕಂದ್ರೆ ನೀವು ಡೀಪಾಗಿ ಒಳಗಡೆ ನಮ್ದು ಏನು ಟೆನ್ಷನ್ ಇದೆ, ಪರಿಸ್ಥಿತಿ ಇದೆ ನೋಡಬೇಕು. ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡಿಬಿಟ್ಟು ನಾವು ವೋಟ್ ಕೊಡ್ತಾ ಇದ್ದೀವಿ ನಿಮಗೆ. ನೀವು ನಮಗೆ ಸರಿಯಾಗಿ ನಮ್ಮ ಮೇಲೆ ಜ್ಞಾನ ಇಲ್ಲ. ನೀನು ಎಲೆಕ್ಷನ್ ನಿಂತ್ಕೋತೀಯ? ನಾನ್ ಸೆನ್ಸ್. ಇವತ್ತಿಗೂ ಪಕ್ಷ ಪಾರ್ಟಿ ರಾಜಕೀಯ ಅಂದ್ರೆ ಜನಗಳ ಗೌರವ ಇದೆ. ನೀನು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾರು ಓಟ್ ಹಾಕ್ತಾರೆ? ಹಲಾಲು ಕೋಳಿ ಅವತ್ತು ವ್ಯಾಪಾರ ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ತಕ್ಷಣ. ಇದೇ ನಮ್ಮ MP ಬೆಂಗಳೂರು ಸೌತ್ MP ಅವರು ಯೂತ್ ಪ್ರೆಸಿಡೆಂಟ್ ಇದ್ದಾರಲ್ಲ, ತೇಜಸ್ವಿ ಸೂರ್ಯ, ಪಂಚರ್ ಹಾಕೋರು ತಲೆಯಲ್ಲಿ 3 ಅಕ್ಷರ ಇಲ್ಲ ಅಂದಾಗ ನಾನು ಮುಗ್ದೆ ಅವ್ರಿಗೆ ದೇ ಆರ್ ಮೈ ಬ್ರದರ್ಸ್ ಅಂತ ಅಂದೆ. ಪಾಪ ಅವ್ರಿಗೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಹೌದಾ? ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ವಲ್ಲಮ್ಮ. ಈ ಇಶ್ಯೂಗಳಲ್ಲಿ ಮುಸ್ಲಿಮರ ಪರವಾಗಿ ನಿಂತಿದ್ರೆ ಹಿಂದೂಗಳ ಬೇಜಾರಾಗ್ತಾರೆ ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತ? ಅದು ಈ ಬೇಜಾರಾಗ್ತಾರೆ, ಅವ್ರಿಗೂ ರಕ್ಷಣೆ ಮಾಡಲೇಬೇಕು. ವಿ ವಿಲ್ ಡೂ, ವಿ ಆರ್ ಬೌಂಡ್ ಟು ಡೂ ಇಟ್. ಓಕೆ, ನಾವು ಈಗ ವ್ಯಾಪಾರ ವಹಿವಾಟು ಹೌದು ಎಲ್ಲ ಜಾತ್ರೆಗಳಲ್ಲೂ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ನಾವು ಯಾರು ಒಬ್ಬರು ಬಿಟ್ಟು ಒಬ್ಬರು ಬದುಕೋಕ್ಕಾಗಲ್ಲ ರೀ. ಮಾವನಣ್ಣು ಯಾರು ಮಾಡ್ತಾರೆ ಅವರೇ ಮಾಡಬೇಕು, ಪಂಚರ್ ಯಾರು ಹಾಕ್ತಾರೆ ಅವರೇ ಕೊಡಬೇಕು, ಸ್ಕೂಲ್ ಯಾರು ಹೇಳ್ಬೇಕು ಅವರೇ ವಿದ್ಯಾಭ್ಯಾಸ ಮಾಡಬೇಕು. ಮಾಡ್ತೀನಿ. ಹಿಜಾಬು, ಹಲಾಲು ಮತ್ತು ಇತರೆ ವಿಷಯಗಳಲ್ಲಿ ನೀವು ತೆಗೆದುಕೊಂಡಂತಹ ಸ್ಟ್ಯಾಂಡಿಗೆ ಪಾರ್ಟಿ ಒಳಗೆ ಒಪ್ಪಿಗೆ ಇರಲಿಲ್ಲ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಎದುರಿಗೆ ಸ್ಪೀಚ್ ಮಾಡ್ತಾರೆ, ಸರ್ ನಾವು ಮುಸಲ್ಮಾನರ ಪರವಾಗಿ ನಿಂತ್ಕೋಬೇಕಾಗಿತ್ತು, ನಿಂತ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅಸಮಾಧಾನ ಅಲ್ವಾ ಅದು? ಅವ್ರು ಹಂಗೇನು ಹೇಳಿಲ್ಲ ಅವ್ರದ್ದು. ನಾವು ಹಂಗಂತ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿ ಮೇಲೆ ನಾವು ಓಪನ್ ಆಗಿ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ. ಆಸ್ ಎ ಪೊಲಿಟಿಕಲ್ ನಿಂತ್ಕೋಬೇಕು, ಅವ್ರ ಕಷ್ಟದಲ್ಲಿದ್ದಾಗ ನಾವು ಓಪನ್ ಆಗಿ ನಿಂತ್ಕೋಬೇಕು ಅಂತ. ಯಾರು ನಿಂತಿಲ್ಲ? ಯಾವಾಗ ನಿಂತಿಲ್ಲ? ನೋಡಿದ್ರೇನ್ರಿ, ಊಸರು ಒಳ್ಳೆ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಇಂಥ ಟೈಮ್ನಲ್ಲಿ ಅಟ್ಲೀಸ್ಟ್ ಈ ಶ್ರೀರಾಮ್ ಸೇನೆ ಅವ್ರನ್ನ, ಬಜರಂಗ್ ದಳದವ್ರನ್ನ ಓಪನ್ ಆಗಿ ಬೈಯೋರಾದ್ರೂ ಒಬ್ರು ಬೇಕಾಗಿತ್ತು, ನೀವು ಬೈಲಿಲ್ಲ ಅಂತ ಅವ್ರು ಹೇಳೋದು ಅಲ್ವಾ? ಸಾದಿಕ್ ಪಾಷಾ ಒಂದು ನಿಮಿಷ, ಒಂದೇ ಪ್ರಶ್ನೆ. ನೀವು ಕೇಳಿದ್ದನ್ನೇ ನಾನು ಕೇಳ್ತಾ ಇದ್ದೆ. ಅವ್ರು ಓಪನ್ ಆಗಿ ಬೈದ್ರು ಕುಮಾರಸ್ವಾಮಿ ಅವರು, ಅಷ್ಟರ ಮಟ್ಟಿಗೆ ಇವರೊಬ್ಬರು ನಮ್ಮ ಜೊತೆಗಿದಾರಲ್ಲಪ್ಪ ಅಂತ ಫೀಲಿಂಗ್ ಬಂತು, ನೀವು ಅದನ್ನು ಮಾಡಲಿಲ್ಲ. ಅದೇ ಶ್ರೀರಾಮ್ ಸೇನೆ ನಾವ್ಯಾಕೆ ಬೈಬೇಕು? ಇಟ್ ಇಸ್ ಎ ಗೌರ್ಮೆಂಟ್ ಡ್ಯೂಟಿ. ಓಕೆ, ಸರ್ಕಾರ ನಡೆಸ್ತಾ ಇದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನ ದೇಶದಲ್ಲಿ ಅವ್ರು ಮಾಡಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಓಕೆ, ತಪ್ಪು ನಿಂದಲ್ಲ. ನಿನ್ನ ಎಂಜಲ್ ಕಾಸು ತಿಂದು ಈ ಬಂಗಾರದಂತ ಕೆಲಸನ ನೀನಂತ ಮಂಗನ ಕೈ ಕೊಟ್ಟಲ್ಲ, ಅವನ್ನ ಹುಡುಕಿ ಹೊಡಿಬೇಕು. ಇಟ್ ಇಸ್ ದ ಗೌರ್ಮೆಂಟ್ ಡ್ಯೂಟಿ. ಗೌರ್ಮೆಂಟ್ ಈಸ್ ಎನ್ಕರೇಜಿಂಗ್ ದಮ್. ಅವ್ರ ಮುಖಾಂತರ ಏನೇನು ಬೇಕೋ ಎಲ್ಲ ಮಾಡಿಸ್ತಾ ಇದ್ದಾರೆ. ಅಕ್ಷಯ ತಿಥಿ, ಯಾರು ಚಿನ್ನ ತಗೋಬಾರ್ದು ಅವ್ರ ಅಂಗಡಿಲಿ. ಏನಿದು? ಯಾರು ವ್ಯಾಪಾರ ಮಾಡಬಾರ್ದು, ಯಾರು ಮನೆ ಕೊಡಬಾರ್ದು. ಈಸ್ ನಾಟ್ ದ ಗೌರ್ಮೆಂಟ್ ಡ್ಯೂಟಿ. ಈ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಬಂತಲ್ಲ, ವಾಟ್ ವಾಸ್ ದ ಸ್ಟ್ಯಾಂಡ್ ಆಫ್ ಮಿಸ್ಟರ್ ಕುಮಾರಸ್ವಾಮಿ ರಾಷ್ಟ್ರ ಧ್ವಜ ವಿಚಾರದಲ್ಲಿ? ನಾನು ಹೇಳ್ತಾ ಇದ್ದೀನಿ, ಈಗೇನೋ ಬಂದ್ಬಿಟ್ರು ನಮ್ಮ ಬಗ್ಗೆ ಮಾತಾಡೋದಂತ ಮಾತಾಡ್ಲಿ. ಏನಪ್ಪ ಅವ್ರೆ ನೀವು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ನನ್ನ ಈ ರಾಷ್ಟ್ರದ ಧ್ವಜದ ವಿಚಾರದಲ್ಲಿ ಈಶ್ವರಪ್ಪ ಮಾತಾಡಿದಾಗ ವಾಟ್ ವಾಸ್ ವೈ ಡಿಡ್ ನಾಟ್ ಯು ಕಂಡಮ್, ವೈ ಡಿಡ್ ನಾಟ್ ಹಿ ಕಂಡಮ್? ಕೇಸರಿ ಧ್ವಜ ಆರಿಸ್ತೀನಿ ಅಂತ ಹೇಳಿದ್ರಲ್ಲ,
9 ದಿನ ಅಲ್ಲಿ ತೋರಿಸಿದ್ರಲ್ಲ ನೀವು, 5 ದಿನ ರಾತ್ರಿಯಾಗಲೂ ಮಲಗಿದೀವಿ ನಾವು ಪ್ರತಿಭಟನೆ ಮಾಡಿಕೊಂಡು. ಒಬ್ಬ ಮಂತ್ರಿ ಆಗಿದ್ಕೊಂಡು 144 ಸೆಕ್ಷನ್ ಹಾಕಿ ಎಲ್ಲ ನಮ್ಮ ಮುಸಲ್ಮಾನ್ ಮನೆ ಮೇಲೆಲ್ಲ ಇಟ್ಕೊಂಡು ದಾಳಿ ಮಾಡಿಸಿದ್ದಲ್ಲ, ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಲೂಟಿ ಮಾಡಿಸಿದಲ್ಲ, ಏನಾಗಿತ್ತು ಅವ್ರ ವಾಯ್ಸು? ಯಾಕೆ ಧ್ವನಿ ಎತ್ತಲಿಲ್ಲ ಮುಸಲ್ಮಾನರ ಪರವಾಗಿ? ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ಸಿಲ್ಲ?